ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಂದ ಗೋಕುಲ. ಮುಂದಿನ ಸಂಚಿಕೆಯಲ್ಲಿ ದುಡ್ಡಿನ ಲೆಕ್ಕಾಚಾರದ ಭಾರಿ ಐಡ್ರಾಮಾ ನಡೆಯಲಿದ್ದು, ಪ್ರಿಯಾ ಮಾಡಿದ ಎಡವಟ್ಟಿನಿಂದ ವಲ್ಲಭ ಮತ್ತು ಕೇಶವ ಇಬ್ಬರೂ ನಂದನ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬನ್ನಿ ಏನು ಕತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಸಂಚಿಕೆ ಆರಂಭದಲ್ಲಿ ನಂದನ್ ತಿಂಗಳು ಮುಗಿಯುತ್ತಿದ್ದಂತೆ ತನ್ನ ಮಗಳನ್ನು ಕೂರಿಸಿಕೊಂಡು ತಿಂಗಳ ಅಂಗಡಿಯ ಲೆಕ್ಕಾಚಾರ ಹಾಗೂ ಬ್ಯಾಂಕ್ ಅಕೌಂಟ್, ಫೋನ್ ಪೇ ಬ್ಯಾಲೆನ್ಸ್ ಎಲ್ಲವನ್ನು ಬರೆದಿಡಲು ಶುರು ಮಾಡುತ್ತಾನೆ. ಆಗ ಮಕ್ಕಳು ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿ, ಅಪ್ಪ, ನೀನು ಹೇಳುತ್ತಿರುವ ಲೆಕ್ಕಕ್ಕೂ ಬುಕ್ನಲ್ಲಿರುವ ಲೆಕ್ಕಕ್ಕೂ ವ್ಯತ್ಯಾಸವಿದೆ. ನಿನ್ನ ಅಕೌಂಟ್ನಲ್ಲಿ ಬರೋಬ್ಬರಿ 10,000 ರೂಪಾಯಿ ಕಡಿಮೆ ಇದೆ ಎಂದು ಸತ್ಯವನ್ನು ಹೇಳ್ತಾಳೆ. ಇದನ್ನು ಕೇಳಿ ನಂದನ್ಗೆ ಭಾರಿ ಆಘಾತವಾಗುತ್ತದೆ. ಅಂಗಡಿಯಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ಹೇಗೆ ಮಾಯವಾಯಿತು ಎಂದು ಯೋಚಿಸಿ ಗಿರಿಜಂಗೆ ಆ ದಿನ ಅಂಗಡಿಗೆ ಬಂದಿದ್ದ ವಲ್ಲಭನನ್ನು ಕರೆಯಲು ಹೇಳ್ತಾನೆ. ವಲ್ಲಭ ಅಲ್ಲಿಗೆ ಬರುತ್ತಿದ್ದಂತೆಯೇ ಅವನನ್ನು ಕಾಪಾಡಲು ಉದ್ದೇಶದಿಂದ ಅಣ್ಣ ಕೇಶವ ತಕ್ಷಣ ಮಧ್ಯ ಪ್ರವೇಶಿಸಿ, ಅಪ್ಪ, ನಾನೇ 10,000 ರೂಪಾಯಿ ದುಡ್ಡನ್ನು ತೆಗೆದುಕೊಂಡಿದ್ದು ಎಂದು ಸುಳ್ಳನ್ನು ತನ್ನ ತಲೆಯ ಮೇಲೆಯೇ ಹಾಕಿಕೊಳ್ತಾನೆ. ಇದನ್ನು ಕೇಳಿ ಮನೆಯವರೆಲ್ಲರಿಗೂ ಮತ್ತೆ ವಲ್ಲಭನಿಗೂ ಶಾಕ್ ಆಗುತ್ತದೆ. ಕೇಶವ ಮುಂದುವರೆದು, ತನ್ನ ಸ್ನೇಹಿತ ತುರ್ತಾಗಿ ಸಾಲ ಕೇಳಿದ್ದರಿಂದ ನಂದನ್ ಅಕೌಂಟಿನಿಂದಲೇ ತಾನೇ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡುದಕ್ಕಾಗಿ ಸುಳ್ಳು ಕತೆ ಕಟ್ತಾನೆ. ಇದರಿಂದ ಸಿಟ್ಟಿಗೆದ್ದ ನಂದನ್, ನಿನ್ನನ್ನು ನಂಬಿ ಅಂಗಡಿ ಬಿಟ್ಟರೆ ನನಗೆ ಹೇಳದೆಯೇ ಹಣ ಕದ್ದು ನಂಬಿಕೆ ದ್ರೋಹ ಮಾಡಿದ್ದೀಯಾ ಎಂದು ಕೇಶವನಿಗೆ ಕಣ್ಣೆದುರು ನಿಲ್ಲಬೇಡ ಎಂದು ಜೋರಾಗಿ ಬೈತಾನೆ. ಅಣ್ಣ ತಪ್ಪು ಮಾಡಿದ್ದಾದರೂ ತನಗಾಗಿ ಅಪ್ಪನಿಂದ ಬೈಸಿಕೊಳ್ಳುವುದನ್ನು ಕಂಡು ವಲ್ಲಭನಿಗೆ ಮನಸ್ಸಿನಲ್ಲಿ ಭಾರಿ ನೋವಾಗುತ್ತದೆ. ಇತ್ತ ಪ್ರಿಯಾ ಮತ್ತು ಮಾಧವ ಹೊಸ ಬಟ್ಟೆ ಧರಿಸಿ ಹೋಟೆಲ್ನಲ್ಲಿ ಭರ್ಜರಿಯಾಗಿ ತಿನ್ನುತ್ತಾ ಹನಿಮೂನ್ ಎಂಜಾಯ್ ಮಾಡುತ್ತಿರುತ್ತಾರೆ. ಮತ್ತೊಂದೆಡೆ ಸೂರ್ಯಕಾಂತ್ ತನ್ನ ಮನೆಯಲ್ಲಿ ಬೀಗರು ಬರುತ್ತಿರುವುದರಿಂದ ಒಡವೆ ಧರಿಸುವಂತೆ ಕಲಾಳಿಗೆ ಒತ್ತಾಯಿಸುತ್ತಾನೆ. ಕಲಾ ಒಡವೆಗಳನ್ನು ಅಮ್ಮುಗೆ ನೀಡಿ ಬಚ್ಚಿಟ್ಟಿರುವುದರಿಂದ ಅಲ್ಲೆಲ್ಲೋ ಇಟ್ಟು ಮರೆತಿದ್ದಾನೆ ಎಂದು ಸುಳ್ಳು ಹೇಳಿದಾಗ ಕೋಪಗೊಂಡ ಸೂರ್ಯಕಾಂತ್ ಅವಳಿಗೆ ಕಪಾಳ ಮೋಕ್ಷ ಮಾಡ್ತಾನೆ. ತಿರುಗಿ ನಂದನ್ ಮನೆಯಲ್ಲಿ ಐಡ್ರಾಮಾ ಮುಂದುವರೆಯಲಿದ್ದು, ಕೇಶವನಿಗೆ ನಂದನ್ ಬೈಯುತ್ತಿರುವುದನ್ನು ಸಹಿಸದ ವಲ್ಲಭ ಮುಖಾಮುಖಿಯಾಗಿ, ಅಪ್ಪ, ಈ ದುಡ್ಡನ್ನು ತಗೊಂಡಿದ್ದು ಅಣ್ಣನಲ್ಲ, ನಾನೇ ತಗೊಂಡಿದ್ದು ಎಂದು ಅಸಲಿ ಸತ್ಯ ಒಪ್ಪಿಕೊಳ್ತಾನೆ. ಇಬ್ಬರೂ ಹಣಕ್ಕಾಗಿ ಪರಸ್ಪರ ವಾದಿಸುವುದನ್ನು ಕಂಡು ಸುಂದರ ಮಧ್ಯಪ್ರವೇಶಿಸಿ, ಇವರಿಬ್ಬರೂ ಹಣ ಖರ್ಚು ಮಾಡಿಲ್ಲ ಮಾವ, ನನಗೋಸ್ಕರ ಇವರಿಬ್ಬರು ಆ ಹಣವನ್ನು ತಗೊಂಡಿದ್ದು, ಹಾಗಾಗಿ ಹಣ ತಗೊಂಡಿದ್ದು ನಾನೇ ಎಂದು ಮತ್ತೊಂದು ತ್ಯಾಗದ ನಾಟಕವಾಡ್ತಾನೆ. ಇಡೀ ಮನೆಯವರೆಲ್ಲರೂ ಒಟ್ಟಾಗಿ ಸುಳ್ಳು ಹೇಳುತ್ತಾ ತ್ಯಾಗಮಯಿಗಳಾಗುವುದನ್ನು ಕಂಡು ನಂದನ್ಗೆ ತಲೆಕೆಟ್ಟು ಹೋಗುತ್ತದೆ. ಕೊನೆಯಲ್ಲಿ ಮೀನಾ ಧೈರ್ಯವಾಗಿ ಮುಂದೆ ಬಂದು, ಮಾವ, ಹಣ ತಗೊಂಡಿದ್ದು ಇವರಾರೂ ಅಲ್ಲ, ಬೇರೆಯವರಿಗೋಸ್ಕರ ಹಣ ಪಡೆದಿದ್ದಾರೆ ಮತ್ತು ಇವರಿಬ್ಬರೂ ಆ ಹಣದಲ್ಲಿ 1 ರೂಪಾಯಿಯನ್ನೂ ಮುಟ್ಟಿಲ್ಲ ಎಂಬ ಸತ್ಯ ನನಗೆ ಗೊತ್ತು ಎಂದು ಪ್ರಿಯಾಳ ಎಡವಟ್ಟನ್ನು ಬಯಲು ಮಾಡಲು ಮುಂದಾಗುವ ರೋಚಕ ತಿರುವಿನೊಂದಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗುತ್ತದೆ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.